ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಇವತ್ತು ನಮ್ಮ ಅಪ್ಪಾಜಿ ನೋಡಿ ಹೆಂಗೆ ನಿಂತಿದ್ದಾರೆ ನೋಡ್ತಾ ಇದ್ದಾರೆ. ನಮ್ಮೆಲ್ಲರೂ ಕರ್ನಾಟಕದಾದ್ಯಂತ ಎಲ್ಲ ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಬನ್ನಿ, ನಾಳೆ ಅಭಿಮಾನ್ ಸ್ಟುಡಿಯೋದಲ್ಲಿ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅನ್ನದಾನ ಶಿಬಿರ ಇರುತ್ತೆ, ರಕ್ತದಾನ ಶಿಬಿರ ಇರುತ್ತೆ. ಮತ್ತು ಏನು ಅಪ್ಪಾಜಿ ದರ್ಶನ ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಶಾಂತಿಯುತವಾಗಿ ಬನ್ನಿ, 5 ಜನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಈ ಸಮಯದಲ್ಲಿ ಪದೇ ಪದೇ ಕೇಳ್ತೀನಿ. ಆ ಥರ ಬೇಡಿ, ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಈ ಸಮಯಕ್ಕೆ ಪದೇ ಪದೇ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇವತ್ತು ಏನು ನಾವು ಇದ್ರ ಬಗ್ಗೆ 10 ಕುಂಟೆ ಜಾಗ ಏನಿದೆ ಅದ್ರ ಬಗ್ಗೆ ನಾವು ತುಂಬ ಹೋರಾಟ ಮಾಡ್ತಾಯಿದ್ದೀವಿ ಕಳೆದ 7 ವರ್ಷಗಳಿಂದ. 5 ಜನ ಮುಖ್ಯಮಂತ್ರಿ, 7 ಜನ ಜಿಲ್ಲಾಧಿಕಾರಿಗಳಿಗೆ, ಕಂದಾಯ ಇಲಾಖೆಗೆ, ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ, ಮತ್ತು ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು, ಇಲಾಖೆಗಳನ್ನ ತಿರುಗಿ ನಿಮಗೆ ಗೊತ್ತು, ಒಂದು ಪರ್ಮಿಷನ್ ಲೆಟ್ರ್ ತಗೊಳಕ್ಕೆ ನಾವು ಯಾವುದೋ ವಾರಗಟ್ಟಲೆ ತಿರುಗಬೇಕು. ಇವತ್ತು ಅಂಥ ಪರಿಸ್ಥಿತಿ ಬಂದಿದೆ. ಆದರೆ ಇರಲಿ, ನಾವು ಅಷ್ಟು ಕಷ್ಟ ಪಟ್ಕೊಂಡು ನಾನು ಬಂದಿದ್ದಕ್ಕೆ ಇವತ್ತು ನಾವು ಇವತ್ತು ನೆಮ್ಮದಿಯಾಗಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಅಹಂಕಾರದ ಮಾತಾಡ್ತಾ ಇಲ್ಲ. ಒಂದು ಅವ್ರ ಮೇಲೆ ಏನು ಈ ಜಾಗ ಉಳಿಸ್ಕೋಬೇಕು, ಪಾಪ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಅಭಿಮಾನಿಗಳು ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ತೊಂದರೆ ಕೊಟ್ಟರು, ಅವ್ರಿಗೆ ಪಾಪ ಕಾರ್ಯಕ್ರಮಕ್ಕೆ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಗಣೇಶ್ ಅವರು ಇರ್ಬೋದು, ಕಾರ್ತಿಕ್ ಇರ್ಬೋದು, ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಇರಲಿ, ಇವತ್ತು ನಿಮಗೆ ಗೊತ್ತು, ಒಂದು ಸರ್ಕಾರದ ಅಧೀನದಲ್ಲಿದ್ದರೆ ಏನು ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡಿ ಸಾಯಂಕಾಲ 5 ಗಂಟೆಗೆ ನೀವು ಕಂಠೀರವ ಸ್ಟುಡಿಯೋಗೆ ಹೋಗ್ಬೋದು. ಅಂಬರೀಷ್ ಅವರ ಒಂದು ಏನಿದೆ ಸ್ಮಾರಕ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಇರ್ಬೋದು, ಪುನೀತ್ ರಾಜ್ಕುಮಾರ್ ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡಿ ಸಾಯಂಕಾಲ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಭಿಮಾನಿಗಳನ್ನ ಬಿಡಲ್ಲ. ಇಲ್ಲಿ ಹಂಗಲ್ಲ, ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಬರ್ತಾರೆ, ಬಿಡ್ತಾರೆ ನೋಡೋಕ್ಕಪ್ಪ. ಅವರು 5 ಗಂಟೆ ಮೇಲೆ ಬರ್ತಾರೆ, ಕಾಂಪೌಂಡ್ ಹೆಂಗೆ ಬರ್ತಾರೆ. ಎಷ್ಟು ಅವರು ಇಷ್ಟೆಲ್ಲ 14 ವರ್ಷದಿಂದ ಕಷ್ಟ ನೋವುಗಳನ್ನ ಅನುಭವಿಸ್ಕೊಂಡು ಅವರೊಬ್ಬರು ಕಲಾವಿದ್ರ ಕುಟುಂಬ. ದಯವಿಟ್ಟು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಳಿ, ಅವರು ಕಲಾವಿದ್ರ ಕುಟುಂಬ, ಅರ್ಥ ಮಾಡ್ಕೊಳ್ಳಿ. ನಾವು ತಾಳ್ಮೆಯಿಂದ ಜವಾಬ್ದಾರಿಯಿಂದ ನಡ್ಕೊಬೇಕು. ಹಾಕಿದ್ದಾರೆ, ಆಯಿತು, ಇಲ್ಲಿ ಸ್ಮಾರಕ ಮಾಡೋಕ್ಕಾಗಲಿಲ್ಲ, ಅದು ಸರ್ಕಾರದ ವೈಫಲ್ಯನೋ ಏನೋ ಗೊತ್ತಿಲ್ಲ, ಆಯಿತು. 10 ಕುಂಟೆ ಅಂತೂ ಅವ್ರು ಬರ್ಕೊಟ್ಟಿದ್ದಾರೆ. ನಾನು ಇನ್ನೂ 10 ಸಾರಿ ಹೇಳ್ತೀನಿ, ಅವ್ರು ನಮ್ಮ ಮೇಲೆ ಬೇಜಾರು ಮಾಡ್ಕೋಬೋದು, ಕೋಪ ಮಾಡ್ಕೋಬೋದು. ದಾನವಾಗಿ ಬರ್ಕೊಟ್ಟಿದ್ದಾರೆ. ಕೆಲವು ಕಾರಣಾಂತರಗಳಿಂದ, ಕೆಲವುದಿಂದ ಅವರು ಬರ್ಕೊಟ್ಟಿಲ್ಲ ಅಂತ ಇವತ್ತು ಹೇಳಿರ್ಬೋದು. ಆದರೆ ಮುಂದೊಂದು ದಿವಸ ಅವರು ಅದಕ್ಕೆ ಒಪ್ಕೊಳ್ತಾರೆ ಅಂತ ನಾನು ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ನಾನು ನಂಬಿದ್ದೀನಿ. ನಮಗೆ ಸರ್ಕಾರ, ಮುಖ್ಯಮಂತ್ರಿಗಳು ಅಭಿಮಾನ್ ಸ್ಟುಡಿಯೋದರೆ, ಜಿಲ್ಲಾಧಿಕಾರಿಗಳು ಅಭಿಮಾನ್ ಸ್ಟುಡಿಯೋದರೆ, ಮಾಲೀಕರು ಅವರೇ ಆಗಿರೋದ್ರಿಂದ ಅವರು ಒಂದು ಕೃಪೆ ತೋರಿದ್ರೆ ಸಾಕು. ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ 10 ಸರಿ ಮನವಿ ಕೊಟ್ಟರು, ಅವರು ಸರ್ಕಾರ ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಇದೇ ಸರ್ಕಾರ ಯಾರಾದರೂ ಒಬ್ಬರು ಬಂದು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಕರೆದಿ ಒಂದು ಮೀಟಿಂಗ್ ಮಾಡಿದಾರಾ? ನಾನು ಮೀಟಿಂಗ್ ಮಾಡಿ ಅಂತ 7 ವರ್ಷದಿಂದ ಕೇಳ್ಕೊತಾ ಇದ್ದೀನಿ. ಯಾರಾದರೂ ಒಬ್ಬರು ಸ್ಥಳಕ್ಕೆ ಬಂದು ಅವರು ಕಲಾವಿದ್ರಲ್ವಾ? ಬಾಲಣ್ಣವರು ಕಲಾವಿದ್ರ ಕುಟುಂಬ ಅಲ್ವಾ? ದಯವಿಟ್ಟು ಸರ್ಕಾರಗಳು ಅರ್ಥ ಮಾಡ್ಕೊಬೇಕು. ಇವತ್ತು ಯಾರೇ ದೊಡ್ಡವರು ಅಂತ ಏನು ಅನ್ಸ್ಕೊಳ್ತೀರಿ, ಫಸ್ಟು ಮಾಲೀಕರಿಗೆ ನಾವು ಗೌರವ ಕೊಡಬೇಕು. ಬಾಲಣ್ಣ ಕುಟುಂಬ ಗೌರವತಾಗಿ ನಡ್ಕೊಂಡ್ರೆ ಅವರು ಗೌರವತಾಗಿ ನಡ್ಕೋತಾರೆ ನಮ್ಮ ಹತ್ರ ಅಂತ ಹೇಳೋಕ್ಕೆ ಸರ್ಕಾರಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ, ಯಾವುದೇ ತೊಂದರೆ ಇಲ್ಲದೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಜಿಲ್ಲಾಧಿಕಾರಿಗಳಿಗೂ ಏನು ನಮ್ಮ ಕಾರ್ಯಕ್ರಮಕ್ಕೆ 29:30ಕ್ಕೆ ನಮಗೆ ಕೊಟ್ಟರು, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಈ ಸಮಯ ಹೇಳ್ತೀನಿ. ನಾಡಿನ ವಿಷ್ಣು ಅಭಿಮಾನಿಗಳು ನಾಳೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದರ್ಶನ ಮಾಡ್ಕೊಂಡಂಗೆ ಅಂತ ಹೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.